ಹಲೋ ಮಕ್ಕಳ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಿ ಎಲ್ಲರೂ ಹೌ ಆರ್ ಯು ಆಲ್ ಡೂಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್ ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್ ಅಂಡ್ ಗ್ರೇಟ್ ಮಕ್ಕಳ ನಾನು ಇವತ್ತು ಬಂದಿರೋದು ಕಾರಣ ಇಷ್ಟೇನೆ ನಿಮ್ಮೆಲ್ಲರಿಗೂ ಕೂಡ ಬೋರ್ಡ್ ಎಕ್ಸಾಮ್ಸ್ ಇದೆ 28 ಇಂದ ಎಕ್ಸಾಮ್ ಶುರು ಆಗ್ತಾ ಇದೆ ಅಂಡ್ 14th ಮ್ಯಾಥ್ಸ್ ಎಕ್ಸಾಮ್ ಇದೆ ಕೆಲವರೆಲ್ಲ ಓದೋಕೆ ಶುರು ಮಾಡಿರ್ತೀರಿ ಇನ್ನು ಕೆಲವರೆಲ್ಲ ಓದಿರೋದಿಲ್ಲ ಬಟ್ ಓದಿದ್ರು ಕೂಡ ಓದಿಲ್ದೇರು ಕೂಡ ಈ ವಿಡಿಯೋನ ಕಡೆ ತನಕ ನೋಡಿ ಓದಿರೋರಿಗೆ ಈ ಕ್ವಶನ್ಸ್ಗಳನ್ನ ಓದಿಲ್ಲ ಅಂತಂದ್ರೆ ಓದ್ಕೊಳ್ಳಿ ಅಂತ ನೆನಪಿಸಕ್ ಬಂದಿದ್ದೀನಿ ಅಂಡ್ ಯಾರು ಇನ್ನೂ ಓದೋಕೆ ಶುರು ಮಾಡಿಲ್ಲ ಅವರು ಈ ಕ್ವಶನ್ಸ್ಗಳನ್ನ ಓದ್ಕೊಂಡ್ರೆ ಸಾಕು ಖಂಡಿತ ನಿಮಗೆ 2 ಮತ್ತೆ 3 ಮಾರ್ಕ್ಸ್ ಅಲ್ಲಿ ಎಲ್ಲಾ ಕ್ವಶನ್ಸ್ಗಳನ್ನ ಕೂಡ ಅಟೆಂಡ್ ಮಾಡಬಹುದು 30 ಔಟ್ ಆಫ್ 30 ಬಂದೇ ಬರುತ್ತೆ ಇನ್ ಯೋರ್ 2 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್ ಅಂತ ತಿಳಿಸೋದಕ್ಕೆ ಮಕ್ಕಳ ಈ ವಿಡಿಯೋ ಜೊತೆ ಬಂದಿದ್ದೀನಿ. ಸೊ ಹಾಗಾದ್ರೆ ಇವತ್ತಿನ ದಿನ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಕ್ವಶನ್ಸ್ ಏನಿದೆ ಮಕ್ಕಳ ಕ್ವಶನ್ಸ್ ಲಿಸ್ಟ್ ಕೊಡ್ತಾ ಹೋಗ್ತೀನಿ. ಆ ಕ್ವಶನ್ಸ್ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ. ಇಲ್ಲ ಅಂತಂದ್ರೆ ನಮ್ಮ ಚಾನಲ್ ಬಯೋ ಏನಿದೆ ಮಕ್ಕಳ ಚಾನಲ್ ಬಯೋಗೆ ಹೋಗಿ ವಾಟ್ಸಪ್ ಚಾನಲ್ ಲಿಂಕ್ ಸಿಗುತ್ತೆ ಅದರಲ್ಲಿ ಆ ಚಾನಲ್ ಲಿಂಕ್ ನ ಉಪಯೋಗಿಸ್ಕೊಂಡು ನೀವು ಏನಾದರೂ ನಮ್ಮ ವಾಟ್ಸಪ್ ಚಾನಲ್ಗೆ ಹೋದ್ರೆ ಈ PPT ಅಲ್ಲೇ ನಿಮಗೆ ಸಿಗುತ್ತೆ ಮಕ್ಕಳ. ಸೊ ಇದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಿಪರೇಷನ್ಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಹಾಗಾದ್ರೆ ಶುರು ಮಾಡೋಣ ಮಕ್ಕಳ. ಸೊ 2 ಮತ್ತೆ 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಮೊದಲನೇದಾಗಿ ಬರದೆ ಮಕ್ಕಳ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಎಸ್, ಈ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಕ್ವಶನ್ಸ್ ಏನಿದೆ ಮಕ್ಕಳ ಈ ಕ್ವಶನ್ಸ್ಗಳನ್ನ ಓದ್ಕೊಂಡ್ರೆ ಸಾಕು ಖಂಡಿತ ಮಕ್ಕಳ ನಿಮ್ಗೆ ಇದರಲ್ಲಿ 3 ಔಟ್ ಆಫ್ 3 ಮಾರ್ಕ್ಸ್ ಬಂದೇ ಬರುತ್ತೆ, ನೋ ಡೌಟ್ ಇನ್ ಇಟ್. ಅಂಡ್ ನೆಕ್ಸ್ಟ್ ಮಕ್ಕಳ ನಿಮಗೆ ಬೇಕಾಗಿರೋದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ಎಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಲ್ಲಿ ಮಕ್ಕಳ ಈ ಕ್ವಶನ್ಸ್ಗಳನ್ನ ಓದೋದ್ರ ಜೊತೆಗೆ ನೀವೇನ್ ಮಾಡಬೇಕು, ಮಿಸಲೇನಿಯಸ್ ಅಲ್ಲಿ ಮಕ್ಕಳ ಇಲ್ಲೊಂದು 5 ಕ್ವಶನ್ ಬರುತ್ತೆ. ಮಿಸಲೇನಿಯಸ್ ಅಲ್ಲಿ ಈ ರೀತಿ ಒಂದು 5 ಕ್ವಶನ್ ಬರುತ್ತೆ ಮಕ್ಕಳ. ಈ ಕ್ವಶನ್ಸ್ಗಳನ್ನ ಓದ್ಕೊಳ್ಳಿ, ಮಿಸ್ ಮಾಡಬೇಡಿ. ಸೊ ಖಂಡಿತ ಮಕ್ಕಳ ಇದು 3 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದ್ಯಾ? ಫೈನ್. ಸೊ ನೆಕ್ಸ್ಟ್ ಮಕ್ಕಳ ಮ್ಯಾಟ್ರಿಸಸ್ ಅಲ್ಲಿ ಎಸ್ ಈ ಎಲ್ಲಾ ಕ್ವಶನ್ಸ್ಗಳನ್ನ ಓದ್ಕೊಳ್ಳೇಬೇಕು. ಸೊ ಇದರಲ್ಲಿ 2 ಪ್ರೂಫ್ಸ್ ಏನಿದೆ ಮಕ್ಕಳ 2 ಪ್ರೂಫ್ನ ಕೇಳೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂದ್ರೆ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮೇಲೆ ಪ್ರಾಬ್ಲಮ್ ಬರುತ್ತೆ. ಅಷ್ಟೇ ಅಲ್ಲ, ಇದೊಂದು ಕ್ವಶನ್ ಕೂಡ ಏನಿದೆ, ಶೋ ದಟ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ಐ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ವೈ. ಈ ಕ್ವಶನ್ ಕೂಡ ಓದಿ ಮಿಸ್ ಮಾಡಬೇಡಿ. ಅಂಡ್ ಅಪಾರ್ಟ್ ಫ್ರಮ್ ದಿ ಸ್ಟೂಡೆಂಟ್ಸ್ ಡಿಟರ್ಮಿನೆಂಟ್ಸ್ ಅಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ 4 ಟೈಪ್ ಕ್ವಶನ್ ಬರುತ್ತೆ ಮಕ್ಕಳ. ಮೊದಲನೇದಾಗಿ ನಿಮಗೆ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಾಗಬಹುದು, ಈಕ್ವೇಷನ್ ಆಫ್ ಲೈನ್ ಫೈಂಡ್ ಔಟ್ ಮಾಡೋದು ಎರಡನೇ ರೀತಿ ಆಗ್ಬೋದು ಮಕ್ಕಳ. ಮೂರನೇದು ಏರಿಯಾ ಆಫ್ ಟ್ರಯಾಂಗಲ್ ಆಬ್ವಿಯಸ್ಲಿ ಫೈಂಡ್ ಔಟ್ ಮಾಡೋದಾಗಬಹುದು. ಅಂಡ್ 4ನೇದು ಟು ಶೋ ದಟ್ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್. ಸೊ ಈ 4 ಟೈಪ್ ಮೇಲೆ ಕೂಡ ಕ್ವಶನ್ ಬರಬಹುದು. ಅದರಿಂದನೇ ಮಕ್ಕಳ ಎಲ್ಲಾ ಕ್ವಶನ್ಸ್ಗಳನ್ನ ಓದಿ ಯಾವ ಕ್ವಶನ್ ಕೂಡ ಮಿಸ್ ಮಾಡಬೇಡಿ ಅಂತ ತಿಳಿಸ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದರಲ್ಲಿ ಡಿಫರೆನ್ಷಿಯಬಿಲಿಟಿ ಇದರಲ್ಲಿ ಮಕ್ಕಳ ಈ 2 ಟೈಪ್ ಇಂದ 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಅಂದ್ರೆ 3 ಮಾರ್ಕ್ಸ್ ಅಲ್ಲಿ 5.3 ಇಂದ ಬರ್ಬೋದು, ಇಲ್ಲ 5.6 ಇಂದ ಬರ್ಬೋದು. ಎಲ್ಲಾ ಕ್ವಶನ್ಸ್ಗಳನ್ನ ಓದಬೇಕು. ಅಂಡ್ 2 ಮಾರ್ಕ್ಸ್ಗೆ ಮಕ್ಕಳ ಇದರಲ್ಲಿ ಇಲ್ಲಿ 5.3 ಇಂದ 5.4 ಇಂದ ಇಲ್ಲ 5.2 ಮತ್ತೆ 5.5 ಇಂದ ಕೂಡ ಕ್ವಶನ್ಸ್ ಬರುತ್ತೆ. 2 ಮಾರ್ಕ್ಸ್ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಇದೆ, ಬಟ್ ಎಲ್ಲಾ ಕ್ವಶನ್ಸ್ಗಳನ್ನ ಮುಗಿಸ್ಕೊಳ್ಳಿ ಮಕ್ಕಳ, ಆರಾಮ್ಸೆ ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ದಿಸ್ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್. ಎಸ್, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಅಲ್ಲಿ 2 ಮಾರ್ಕ್ಸ್ಗೆ ಇಷ್ಟೆಲ್ಲ ಕ್ವಶನ್ಸ್ಗಳನ್ನ ಮುಗಿಸ್ಬೇಕಾಗುತ್ತೆ. ಅಂಡ್ ಸ್ಟೂಡೆಂಟ್ಸ್ 3 ಮಾರ್ಕ್ಸ್ಗೆ ಇಷ್ಟೆಲ್ಲ ಕ್ವಶನ್ಸ್ಗಳನ್ನ ಖಂಡಿತ ಮುಗಿಸ್ಬೇಕಾಗುತ್ತೆ ನೀವು. ಅಂಡ್ ಅಪಾರ್ಟ್ ಫ್ರಮ್ ದಿಸ್ ನೀವು ನೆಕ್ಸ್ಟ್ ಓದಬೇಕಾಗಿರೋದು ವೆಕ್ಟರ್ಸ್. ಆಬ್ವಿಯಸ್ಲಿ ಮಕ್ಕಳ ತುಂಬಾ ಈಸಿ ಚಾಪ್ಟರ್ ಇದೆ. ಸೊ ಎಲ್ಲಾ ಕ್ವಶನ್ಸ್ಗಳನ್ನ ಓದ್ ಮುಗಿಸ್ಕೊಳ್ಳಿ. ಓಕೆನಾ? ಸೊ ಸ್ಕ್ರೀನ್ ಶಾಟ್ ತಗೊಳ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಮಕ್ಕಳ 2 ಮಾರ್ಕ್ಸ್ಗೆ ಈ ಎಲ್ಲ ಕ್ವಶನ್ಸ್ಗಳನ್ನ ಓದ್ ಮುಗಿಸ್ಕೊಳ್ಳಿ. ಅಂಡ್ ನೆನಪಿರ್ಲಿ ಮಕ್ಕಳ 3 ಮಾರ್ಕ್ಸ್ಗೆ ಸೆಕ್ಷನ್ ಫಾರ್ಮುಲಾ ಏನಿದೆ ಆ ಸೆಕ್ಷನ್ ಫಾರ್ಮುಲಾದಲ್ಲಿ ಇಂಟರ್ನಲ್ ಡಿವಿಷನ್ ಓದಿದ್ರೆ ಸಾಕು, ಎಕ್ಸ್ಟರ್ನಲ್ ಡಿವಿಷನ್ ಅವಶ್ಯಕತೆ ಇಲ್ಲ. ಅಂಡ್ ಇದರಲ್ಲಿ ಬಂದು ನಿಮಗೆ 2 ಮಾರ್ಕ್ಸ್ ಅಲ್ಲಿ ಇಷ್ಟೆಲ್ಲ ಕ್ವಶನ್ಸ್ ವೆಕ್ಟರ್ಸ್ ಅಲ್ಲಿ ಓದ್ತಾ ಇದ್ದೀರಾ. ಅಂಡ್ ನೆಕ್ಸ್ಟ್ ಮಕ್ಕಳ 3 ಡೈಮೆನ್ಷನಲ್ ಜಾಮೆಟ್ರಿ. ಎಸ್, 3 ಡೈಮೆನ್ಷನಲ್ ಜಾಮೆಟ್ರಿಲಿ ಈಕ್ವೇಷನ್ ಆಫ್ ಅ ಲೈನ್ ಪಾಸಿಂಗ್ ಥ್ರೂ ಅ ಗಿವನ್ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ಅ ಗಿವನ್ ವೆಕ್ಟರ್ ಫಾರ್ಮ್ ಓನ್ಲಿ. ಸಾಕು ಮಕ್ಕಳ, ಇದು ವೆಕ್ಟರ್ ಫಾರ್ಮ್ ಸಾಕು, ಕಾರ್ಟೇಸಿಯನ್ ಫಾರ್ಮ್ ಅವಶ್ಯಕತೆ ಇಲ್ಲ. ಅಂಡ್ ನೆಕ್ಸ್ಟ್ ಇಲ್ಲಿರೋ ಕ್ವಶನ್ಸ್ಗಳನ್ನ ಓದ್ ಮುಗಿಸ್ಕೊಳ್ಳಿ. ಅಂಡ್ ನೆಕ್ಸ್ಟ್ 2 ಮಾರ್ಕ್ಸ್ಗೆ ಇಲ್ಲಿರೋ ಎಲ್ಲ ಕ್ವಶನ್ಸ್ಗಳನ್ನ ಓದ್ಕೊಂಡ್ರೆ ಸಾಕು. ಅಂಡ್ ಫೈನಲಿ ಸ್ಟೂಡೆಂಟ್ಸ್ ಇಂಟಿಗ್ರಲ್ಸ್. ಎಸ್, ಇಂಟಿಗ್ರಲ್ಸ್ ಅಲ್ಲಿ ಮಕ್ಕಳ ಈ ಎಲ್ಲಾ ಕ್ವಶನ್ಸ್ಗಳನ್ನ 2 ಮತ್ತೆ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಓದ್ಕೊಳ್ಳಿ. ಅಂಡ್ ಅದ್ರ ಜೊತೆಗೆ 7.6, 7.2 ಮತ್ತೆ 7.3 ಅಲ್ಲಿ ಕೂಡ ಕ್ವಶನ್ಸ್ ಓದ್ಕೊಳ್ಳಿ. ಅಂಡ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ಗಳು ಆರ್ಡರ್ ಅಂಡ್ ಡಿಗ್ರಿಯಲ್ಲಿ ಕೂಡ ಓದ್ಕೋಬೇಕಾಗುತ್ತೆ, ಯಾಕಂದ್ರೆ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೂಡ ಕೇಳೋ ಚಾನ್ಸಸ್ ಇರುತ್ತೆ ಮಕ್ಕಳ. ಅಪಾರ್ಟ್ ಫ್ರಮ್ ದಟ್ ವೇರಿಯಬಲ್ ಸೆಪರೇಬಲ್ ಫಾರ್ಮ್ ಇಂದ ಕ್ವಶನ್ಸ್ಗಳನ್ನ ಓದ್ಕೊಳ್ಳಿ ಮಕ್ಕಳ. ಅಂಡ್ ಫೈನಲಿ ಲಾಸ್ಟ್ ಚಾಪ್ಟರ್ ದಟ್ ಇಸ್ ಪ್ರೊಬಾಬಿಲಿಟಿ. ಎಸ್, ಪ್ರೊಬಾಬಿಲಿಟಿಲಿ ಎಲ್ಲಾ ಕ್ವಶನ್ಸ್ಗಳನ್ನ ಓದಬೇಕಾಗುತ್ತೆ. ಅಷ್ಟೇ ಅಲ್ಲ 13.3 ಅಲ್ಲಿ ಬೇಸ್ ಥಿಯರಮ್ ನೀವು ಅಟೆಂಡ್ ಮಾಡೋಂಗಿದ್ರೆ ಇಷ್ಟು ಕ್ವಶನ್ಸ್ಗಳು 6 ಕ್ವಶನ್ಸ್ ಇದೆ ಮಕ್ಕಳ. ಈ 6 ಕ್ವಶನ್ಸ್ಗಳನ್ನ ಓದ್ಕೊಂಡ್ರೆ ಸಾಕು. ಓಕೆ, ಸೊ ಇಷ್ಟೆಲ್ಲ ಓದ್ಕೊಂಡ್ರೆ ಹೇಳ್ತಾ ಇದ್ದೀನಿ ಮಕ್ಕಳ ಪಕ್ಕ 30 ಔಟ್ ಆಫ್ 30 ಬಂದೇ ಬರುತ್ತೆ. ಅಂಡ್ ಅಷ್ಟೇ ಅಲ್ಲ, ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ 5 ಮಾರ್ಕ್ಸ್ ಯಾವ್ದಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಓದಬೇಕು ಅಂತಾನು ಕೂಡ ಕೊಡ್ತೀನಿ. ಅಷ್ಟೇ ಅಲ್ಲ ಮಕ್ಕಳ, ಲಾಸ್ಟ್ 4 ದಿನ ಏನಿದೆ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ, ಐ ನೋ ಹಿಂದಿ ಮತ್ತೆ ಎಲೆಕ್ಟ್ರಾನಿಕ್ಸ್ ಓದೋ ಮಕ್ಕಳಿಗೆ 4 ದಿನ ಟೈಮ್ ಇರೋದಿಲ್ಲ, ಬಟ್ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಬಿ ನಾಟ್ ಫ್ರಮ್ ಹಿಂದಿ ಆರ್ ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡ್. ಅಂತ ಮಕ್ಕಳಿಗೆ 4 ದಿನ ಟೈಮ್ ಸಿಗುತ್ತೆ. ಆ 4 ದಿನ ಮಕ್ಕಳ ನಾನಾಗ್ಲಿ, ಓಂಕಾರ್ ಸರ್ ಆಗಲಿ ಮತ್ತೆ ಸಂತೋಷ್ ಸರ್ ಆಗಲಿ ಬರ್ತೀವಿ. ಸೊ ಬಂದು ನಿಮಗೆ ಕಂಪ್ಲೀಟ್ ರಿವಿಷನ್ ಮಾಡಿಸ್ತೀವಿ ಮಕ್ಕಳ. ಅಷ್ಟೇ ಅಲ್ಲ, ನಿಮಗೆ ಆ ದಿನಗಳಲ್ಲಿ ಪಾಸಿಂಗ್ ಪ್ಯಾಕೇಜ್, ಯಾರು ಓದಿಲ್ಲ ಇದುವರೆಗೂ ಕೂಡ ಅಂತ ಮಕ್ಕಳಿಗೂ ಕೂಡ ಪಾಸಿಂಗ್ ಪ್ಯಾಕೇಜ್ಗೆ ಮಕ್ಕಳ ಕಂಪ್ಲೀಟ್ ರಿವಿಷನ್ ಮಾಡಿಸ್ತೀವಿ. ಸೊ ರ್ಯಾಂಕ್ ತಗೊಳ್ಳೋಕ್ಕೂ ಕೂಡ ಹೆಲ್ಪ್ ಮಾಡ್ತೀವಿ, ಪಾಸ್ ತಗೊಳ್ಳೋಕ್ಕೂ ಕೂಡ ಹೆಲ್ಪ್ ಮಾಡ್ತೀವಿ ಮಕ್ಕಳ. ಸೊ ನನಗೆ ಬೇಕಾಗಿರೋದು ಇಷ್ಟೇ, ನಮ್ಮ ಕರ್ನಾಟಕದಲ್ಲಿ ಯಾವುದೇ ಮಕ್ಕಳು ಕೂಡ ಫೇಲ್ ಆಗಬಾರ್ದು.
ಸೊ ನಿಮ್ಗೇನು ಮಿನಿಮಮ್ ಟು ಮಿನಿಮಮ್ 45 ಮಾರ್ಕ್ಸ್, ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 80 ಮಾರ್ಕ್ಸ್ ನಿಮ್ಗೆ ತಗೊಳಂಗ್ ಮಕ್ಕಳ ನಾವು 3 ಜನ ನೋಡ್ಕೊಳ್ತೀವಿ. ನೀವು ನಿಮ್ಮ ಟೈಮ್ನ ಎತ್ತಿಡ್ಬೇಕಷ್ಟೇ. ನಮ್ಮ ಜೊತೆ ಕೂತ್ಕೊಂಡು ಮಕ್ಕಳ ಬೆಳಗ್ಗೆ ಸಂಜೆ ತನಕ ಓದ್ಕೊಳ್ಳಿ ಸಾಕು. ಸೊ ನೀವು ಆರಾಮ್ಸೆ ಮಕ್ಕಳ 80 ಔಟ್ ಆಫ್ 80 ತಗೊಳ್ತೀರಿ ಆ 4 ದಿನದಲ್ಲಿ. ಓಕೆನಾ? ಸೊ ಹಾಗಾದ್ರೆ ಖಂಡಿತ ಮಕ್ಕಳ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೂಡೆಂಟ್ಸ್, ಟೇಕ್ ಕೇರ್, ಸ್ಟಡಿ ವೆಲ್, ಆಲ್ ದ ಬೆಸ್ಟ್.